ಪಂಚಾನನತನುಭೂತಾನ್ ಪಂಚಾಕ್ಷರಮನುಪಮಾನ್ ಪಂಚಸೂತ್ರಕೃತ ಒಂದೇ ಪಂಚಾಚಾರ್ಯನ್ ಜಗದ್ಗುರು ಪಂಚಾಚಾರ್ಯನ್ ಜಗದಾದಿ ಜಗದ್ಗುರು ರೇಣುಕಾಚಾರ್ಯರಲ್ಲಿ ಬಸವಾದಿ ಶಿವಶರಣರಲ್ಲಿ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಪ್ರಸ್ತುತ ಕಾಲಮಾನದಲ್ಲಿ ಧರ್ಮದ ಚಿಂತನೆ ಸಂಸ್ಕಾರದ ಕೊರತೆ ಎದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನನ್ನ ನಿವೃತ್ತಿಯ ಈ ಒಂದು ಸಮಯದಲ್ಲಿ ಪ್ರವೃತ್ತಿಯನ್ನಾಗಿ ಧರ್ಮದರ್ಶನ ಎಂಬತಕ್ಕಂತಹ ಒಂದು ಮಾಲಿಕೆಯಲ್ಲಿ ಧರ್ಮದ ಅರಿವನ್ನು ಮಾಡುವಂತಹ ಒಂದು ಸತ್ಕಾರ್ಯವನ್ನು ನಾನು ಮಾಡಲಿಚ್ಛಿಸಿದ್ದೇನೆ. ಹಾಗಾಗಿ ಆತ್ಮೀಯ ಸಹೃದಯ ಶರಣು ಬಂಧುಗಳೇ, ತಮ್ಮೆಲ್ಲರ ಸಹಕಾರ ಇರಲಿ. ಶರಣಾರ್ಥಿಗಳು. ನಮ್ಮ ಗುರುಗಳಾಗಿರ್ತಕ್ಕಂತಹ ಒಡೆಯರ್ ಚಂದ್ರಶೇಖರ ಮಹಾಸ್ವಾಮಿಗಳವರು ಧರ್ಮ ಚಿಂತನೆಯನ್ನು ಕುರಿತು, ವಿಶೇಷವಾಗಿ ರೇಣುಕರನ್ನು ಕುರಿತು ವಚನಗಳನ್ನು ರಚನೆ ಮಾಡಿದರು. ಅವ್ರು ಹೇಳ್ತಾರೆ, ಧರ್ಮವೇ ಜಗದಿ ಮೂಲ, ಧರ್ಮವೇ ಜೀವನದ ಸೂತ್ರ, ಧರ್ಮವೇ ಎಮ್ಮಯ್ಯ ಬಾಳಿನ ಬೆಳಕು, ಧರ್ಮವೇ ಎಮ್ಮಯ್ಯ ಬಾಳಿನ ಬೆಳಕು ಅಂತಪ್ಪ ಗುರುವಿನ ಅಡಿದಾವರೆಗೆ ಭಕ್ತಿಯ ನಮನಗಳನ್ನು ಅರ್ಪಣೆ ಮಾಡಿ ಇವತ್ತು ವಿಶೇಷವಾಗಿ ವೀರಶೈವ ಧರ್ಮದ ಒಂದು ಪ್ರಾಚೀನತೆಯನ್ನು ಕುರಿತು ಚಿಂತನೆಯನ್ನು ಮಾಡ್ತಕ್ಕಂಥದ್ದಾಗಿದೆ. ನಮ್ಮ ಭಾರತ ಭೂಮಿ ಪುಣ್ಯಭೂಮಿ ಅಷ್ಟೇ ಅಲ್ಲ, ಇದು ಆಧ್ಯಾತ್ಮದ ತವರು ಎಂದು ಕರೆದಿದ್ದಾರೆ. ಯತ್ರ ಜೀವ ತತ್ರ ಶಿವಾಹ ಎಂಬಂತೆ ಜೀವ ಮತ್ತು ಪರಮಾತ್ಮರು ಒಂದಾಗಿ ನೆಲೆಸಿರುವರೆಂಬ ಪ್ರತೀತಿಯು ಕೂಡ ಇದೆ. ಅಜ್ಞಾನ ಅಂಧಕಾರದಲ್ಲಿ ಮೂಡಿದಂತಹ ಈ ಜೀವಾತ್ಮರಿಗೆ ಸದ್ಗುರುವಿನ ಕರುಣೆ ಅನಿವಾರ್ಯ ಎಂಬುದನ್ನು ಅರಿತ ಪರಮಾತ್ಮ ಗುರುವಿನಿಂದ ಸುಜ್ಞಾನ ಬೋಧನೆ, ಅಗಮ್ಯ ಚೈತನ್ಯವನ್ನು, ಶಕ್ತಿಯನ್ನು ನೀಡುವಂಥ ಒಂದು ಸಾಧ್ಯತೆ ಇದೆ ಎಂಬುದನ್ನು ಅರಿತು ಸದ್ಯೋಜಾತ ಮುಖದಿಂದ ಶ್ರೀ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಕರುಣಿಸಿದ್ದಾನೆ ಎಂಬುದು, ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ಜಗಕ್ಕೆ ಅರ್ಹಲು ಇವರನ್ನು ಜಗದ್ಗುರುವಾಗಿ ಮುಖವಾಗಿ ಇವರನ್ನ ಕಳಿಸಿಕೊಟ್ಟ ಅಂತಕ್ಕಂಥದ್ದನ್ನು ಕಾಣ್ತಾರೆ. ವೇದ, ಆಗಮ, ಉಪನಿಷತ್, ಪುರಾಣಗಳಿಂದ ಈ ವಿಷಯವನ್ನು ಅರಿಯಬಹುದಾಗಿದೆ. ವೀರಶೈವ ಧರ್ಮ ಇದು ವಿಶ್ವಮಾನ್ಯ ಧರ್ಮ ಎಂದಿದ್ದಾರೆ. ನ ವೀರಶೈವಂ ಸದೃಶಂ ಮತ್ಕೃತಿ ಜಗತ್ತಯ್ಯ ಎಂಬುದಾಗಿ ಪರಮೇಶ್ವರಾಗಮದಲ್ಲಿ ತಿಳಿಸಿರುವುದನ್ನು ನಾವು ಕಾಣ್ತೇವೆ. ಇಲ್ಲಿ ವೀರಶೈವ ವಿಶಬ್ದೇನೋ ಉಚ್ಯತೆ ವಿದ್ಯಾ ಶಿವಾಜ್ಯವೈಕ್ಯಬೋಧಿಕಾ ತಸ್ಯಾಂ ರಮಂತೆ ಯೇ ಶೈವ ವೀರಶೈವಾಸ್ತು ಪೂರ್ವತಃ ಸ್ವಮತಃ. ಅಂದರೆ ಲಿಂಗಾಂಗ ಸಾಮರಸ್ಯವನ್ನು ಬೋಧಿಸುವ ಒಂದು ತತ್ವ ಸಿದ್ಧಾಂತದ ಮೇಲೆ ಈ ಧರ್ಮ ಇದು ಅಡಕವಾಗಿದೆ. ಯಾರು ಇದನ್ನು ಪಾಲನೆ ಮಾಡುವರೋ ಅವರು ವೀರಶೈವರು
ಎಂದಿದ್ದಾರೆ. ಇಲ್ಲಿ ಜಾತಿ ಮತ ಕುಲ ಯಾವುದೂ ಇಲ್ಲ. ಆದರೆ ಯಾರು ಇದನ್ನು ಪಾಲನೆ ಮಾಡುತ್ತಾರೋ ಅವರೇ ವೀರಶೈವರು ಎಂಬುದಾಗಿ ಇಲ್ಲಿ ಕರೆದಿರುತ್ತಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಭಾಳ ಮುಖ್ಯವಾಗಿ ಇಲ್ಲಿ ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ, ವೇದಶಾಸ್ತ್ರ ಪುರಾಣೇಶು ಕಾಮ್ಯಕಾದ್ಯಾಗಮಶು ಚ ಲಿಂಗಧಾರಣ ಮಖ್ಯಾತಂ ವೀರಶೈವಸ್ಯ ನಿಶ್ಚಯಾತ್. ಅಂದರೆ ಸದ್ಗುರುವಿನಿಂದ ಕರುಣಿಸಲ್ಪಟ್ಟ ಇಷ್ಟಲಿಂಗ, ವಿಭೂತಿ, ರುದ್ರಾಕ್ಷಿಗಳನ್ನು ತನ್ನ ಅಂಗದಲ್ಲಿ ಧರಿಸಿ ನಿತ್ಯವೂ ಆರಾಧಿಸುವವರೇ ವೀರಶೈವರು. ಇದು ವೀರಶೈವ ಲಕ್ಷಣ ಎಂದಿದ್ದಾರೆ. ಏತೇ ಯುಗ ಚತುಷ್ಟೇಷು ಪಂಚಾರಾಧ್ಯ ಯಥಾವಿಧಿ ಮಮ ಲಿಂಗ ಮುಖೋದ್ಭೂತ ಲೋಕವಿಶ್ರುತ ಕೀರ್ತಿಯ. ಈಗಾಗಲೇ ಹೇಳಿದಂತೆ ಆಗಮ ಪ್ರಮಾಣದಂತೆ ಶಿವನ ಪಂಚವದನಗಳಿಂದ ಈ ರೇಣುಕಾದಿ ಜಗದ್ಗುರು ಪಂಚಾಚಾರ್ಯರು ಅವತರಿಸಿ ಈ ಭೂಮಿಗೆ ಬಂದರು ಅಂತಕ್ಕಂಥದ್ದು. ತಸ್ಯಾತ್ ಸ್ಮಾ ಚ ಗಿರಿಜೆ ಪಂಚಾನನ ಸಮುದ್ಭವ ಮದಾದಿ ಸರ್ವಲೋಕಾನಾಂ ಜಗದ್ಗುರುವರೋತ್ತಮ ಎಂಬ ಸೂಕ್ಷ್ಮಾಗಮ ಪ್ರಮಾಣದಂತೆ ಶಿವಲಿಂಗ ಮುಖೋದ್ಭೂತರಾದ ಈ ಪಂಚಾಚಾರ್ಯರೇ ಶಿವಲೋಕವೇ ಮೊದಲಾದ 14 ಲೋಕಗಳಿಗೂ ಜಗದ್ಗುರುಗಳಾಗಿದ್ದಾರೆ. ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಶ ಹಿತಕಾರಕಂ. ಹಾಗಾಗಿ ಪಂಚಾಚಾರ್ಯರೇ ಈ ಭೂಲೋಕದಲ್ಲಿ ಸಂಚರಿಸಿ ಜಗದ ಜೀವಿಗಳೆಲ್ಲ, ವಿಶೇಷವಾಗಿ ಮಾನವರನ್ನು ಉದ್ಧಾರ ಮಾಡುವಂತಹ ಒಂದು ಶಿವಾದ್ವೈತ ಸಿದ್ಧಾಂತವನ್ನು ಸ್ಥಾಪಿಸಿ ತನ್ಮೂಲಕ ಜನರಿಗೆ ಬೋಧನೆಯನ್ನು ಮಾಡಿದರು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಪಂಚಾಚಾರ್ಯರು ಏನಂತೀವಲ್ಲ, ಇವರು ಈ 4 ಯುಗಗಳಂತೀವಿ. ಅಂದರೆ ಕೃತಯುಗ, ತ್ರೈತಾಯುಗ, ದ್ವಾಪರ ಹಾಗೂ ಕಲಿಯುಗ. ಈ 4 ಯುಗದಲ್ಲೂ ಕೂಡ ಬೇರೆ ಬೇರೆ ನಾಮಗಳಿಂದ ಅವರು ಸಂಚರಿಸಿದರು ಅಂತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಹೀಗಾಗಿ ಇಂತಹ ಒಂದು ಪಂಚಾಚಾರ್ಯರ ಜಗದ್ಗುರುಗಳ ಒಂದು ಮುಖೇನವಾಗಿ ನಮಗೆ ಇವತ್ತು ವೀರಶೈವ ಧರ್ಮದ ಸಿದ್ಧಾಂತವನ್ನು ಅರಿಯುವ ಒಂದು ಮಾರ್ಗ ಇವತ್ತು ನಮಗೆ ತಿಳಿದು ಬಂದಿದೆ. ಹೀಗಾಗಿ ಇಂತಹ ಒಂದು ಧರ್ಮದ ವಿಚಾರವನ್ನು ಅರಿಯುವಲ್ಲಿ ನಾವು ನೀವೆಲ್ಲರೂ ಕೂಡ ಸೇರೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ಈ ಒಂದು ಏನು ಧರ್ಮೋಪನ್ಯಾಸಕ್ಕೆ ನಾನು ವಿರಾಮ ನೀಡ್ತಿದ್ದೇನೆ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿ.